ಖೆಡ್ಡೈರಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಗ್ರಾಹಕರ ಬಿಲ್ಗಳನ್ನು ಹಂತವಾಗಿ ಹೇಗೆ ನಿರ್ವಹಿಸುವುದು ಎಂದು ನಾವು ನಿಮಗೆ ತೋರಿಸುತ್ತೇವೆ. ಮೊದಲಿಗೆ ಕೆಳಗಿನ ಮೆನುವಿನಿಂದ ಬಿಲ್ಸ್ ವಿಭಾಗವನ್ನು ತೆರೆಯಿರಿ. ಇಲ್ಲಿ ನೀವು ಎಲ್ಲಾ ಗ್ರಾಹಕ ಮತ್ತು ಸರಬರಾಜುದಾರರ ಬಿಲ್ಗಳನ್ನು ಒಂದೇ ಸ್ಥಳದಲ್ಲಿ ನಿರ್ವಹಿಸಬಹುದು. ಫಿಲ್ಟರ್ ಟಾಗಲ್ ಆನ್ ಆಗಿದ್ದಾಗ ಆಯ್ದ ದಿನಾಂಕ ವ್ಯಾಪ್ತಿಯಲ್ಲಿರುವ ಎಲ್ಲಾ ಗ್ರಾಹಕರ ಬಿಲ್ಗಳನ್ನು ಆಪ್ ತೋರಿಸುತ್ತದೆ. ನೀವು ಟಾಗಲ್ ಅನ್ನು ಆಫ್ ಮಾಡಿದರೆ ಆಯ್ಕೆ ಮಾಡಿದ ದಿನಾಂಕ ವ್ಯಾಪ್ತಿಯಲ್ಲಿ ಆಯ್ದ ಗ್ರಾಹಕರ ಬಿಲ್ಗಳನ್ನು ಆಪ್ ತೋರಿಸುತ್ತದೆ. ಕಸ್ಟಮರ್ ಫೀಲ್ಡ್ ಮೇಲೆ ಟ್ಯಾಪ್ ಮಾಡಿ ಮತ್ತು ನೀವು ಯಾರ ಬಿಲ್ ನೋಡಲು ಬಯಸುತ್ತೀರೋ ಆ ಗ್ರಾಹಕರನ್ನು ಆಯ್ಕೆ ಮಾಡಿ. ಒಮ್ಮೆ ಆಯ್ಕೆ ಮಾಡಿದ ನಂತರ ಆ ನಿರ್ದಿಷ್ಟ ಗ್ರಾಹಕರ ಬಿಲ್ ವಿವರಗಳನ್ನು ಆಪ್ ಪ್ರದರ್ಶಿಸುತ್ತದೆ. ಪ್ರತಿ ಬಿಲ್ ಈ ಕೆಳಗಿನ ಮಾಹಿತಿಯನ್ನು ಹೊಂದಿರುತ್ತದೆ: ಗ್ರಾಹಕರ ಹೆಸರು, ಗ್ರಾಹಕರ ಪ್ರಕಾರ, ಮಾರಾಟಗಾರ ಅಥವಾ ಖರೀದಿದಾರ, ಮೊತ್ತ, ಪಾವತಿ ಸ್ಥಿತಿ, ಮುಂಗಡ ಅಥವಾ ಬಾಕಿ, ಬಿಲ್ ಅವಧಿ, ಅಂತಿಮ ದಿನಾಂಕ ಮತ್ತು ಒಟ್ಟು ಮೊತ್ತ. ನೀವು ಯಾವಾಗ ಬೇಕಾದರೂ ಬಿಲ್ ಅನ್ನು ಡೌನ್ಲೋಡ್ ಮಾಡಬಹುದು, ಹಂಚಿಕೊಳ್ಳಬಹುದು, ಪ್ರಿಂಟ್ ಮಾಡಬಹುದು ಅಥವಾ ಅಳಿಸಬಹುದು. ಹೊಸ ಬಿಲ್ ರಚಿಸಲು ಪರದೆಯ ಮೇಲ್ಭಾಗದಲ್ಲಿರುವ ನ್ಯೂ ಬಿಲ್ಸ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಈಗ ಕ್ರಿಯೇಟ್ ನ್ಯೂ ಬಿಲ್ ಸ್ಕ್ರೀನ್ ತೆರೆಯುತ್ತದೆ. ಮೊದಲು ನೀವು ಯಾರಿಗೆ ಬಿಲ್ ಜನರೇಟ್ ಮಾಡಲು ಬಯಸುತ್ತೀರೋ ಆ ಗ್ರಾಹಕರನ್ನು ಆಯ್ಕೆ ಮಾಡಿ. ಕಸ್ಟಮರ್ ಫೀಲ್ಡ್ ಮೇಲೆ ಟ್ಯಾಪ್ ಮಾಡಿ ಮತ್ತು ಪಟ್ಟಿಯಿಂದ ಗ್ರಾಹಕರನ್ನು ಆಯ್ಕೆ ಮಾಡಿ. ನಂತರ ನೀವು ಬಿಲ್ ಜನರೇಟ್ ಮಾಡಲು ಬಯಸುವ ಬಿಲ್ಲಿಂಗ್ ಅವಧಿಯನ್ನು ಆಯ್ಕೆ ಮಾಡಿ. ಹಾಲು ಎಂಟ್ರಿಗಳು ಲಭ್ಯವಿದ್ದರೆ ಆಪ್ ಸ್ವಯಂಚಾಲಿತವಾಗಿ ದಿನಾಂಕ, ಹಾಲಿನ ಪ್ರಮಾಣ, ದರ ಮತ್ತು ಒಟ್ಟು ಮೊತ್ತವನ್ನು ವಿವರಗಳಲ್ಲಿ ಪ್ರದರ್ಶಿಸುತ್ತದೆ. ಸಿಸ್ಟಮ್ ಸ್ವಯಂಚಾಲಿತವಾಗಿ ಮಾರಾಟದ ಮೊತ್ತ, ಹಿಂದಿನ ಬಾಕಿ ಮತ್ತು ಅಂತಿಮ ಮೊತ್ತವನ್ನು ಲೆಕ್ಕಾಚಾರ ಮಾಡುತ್ತದೆ. ಆಪ್ ನಿಮಗಾಗಿ ಗಣಿತವನ್ನು ನಿರ್ವಹಿಸುತ್ತದೆ. ಮೈನಸ್ ಚಿಹ್ನೆ ಎಂದರೆ ನೀವು ಪಾವತಿಯನ್ನು ಸ್ವೀಕರಿಸುತ್ತಿದ್ದೀರಿ ಎಂದರ್ಥ, ಆದರೆ ಸಾಮಾನ್ಯ ಮೊತ್ತವು ನೀವು ಗ್ರಾಹಕರಿಗೆ ನೀಡಬೇಕಾದ ಮೊತ್ತವನ್ನು ಪ್ರತಿನಿಧಿಸುತ್ತದೆ. ಕೆಳಗಿನ ಫೀಲ್ಡ್ನಲ್ಲಿ ಗ್ರಾಹಕರಿಗೆ ಪಾವತಿ ಮೊತ್ತವನ್ನು ನಮೂದಿಸಿ. ಅಂತಿಮವಾಗಿ ಗ್ರಾಹಕರ ಇನ್ವಾಯ್ಸ್ ಜನರೇಟ್ ಮಾಡಲು ಕ್ರಿಯೇಟ್ ಬಿಲ್ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಬಿಲ್ ಈಗ ಯಶಸ್ವಿಯಾಗಿ ಜನರೇಟ್ ಆಗಿದೆ ಮತ್ತು ಬಿಲ್ಸ್ ವಿಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗೆ ನೀವು ಖೆಡ್ಡೈ ಆಪ್ನಲ್ಲಿ ಗ್ರಾಹಕರ ಬಿಲ್ಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ನಮ್ಮ ಆಪ್ ಬಳಸಿದ್ದಕ್ಕಾಗಿ ಧನ್ಯವಾದಗಳು.